ಈ ವ್ಯವಸ್ಥೆನ ಮುಚ್ಚಿಡೋಕ್ಕಾಗಲ್ಲ. 100% ಗೊತ್ತಾಗುತ್ತೆ. ಈಗ ನಡೆದಂಥ ವಿದ್ಯಮಾನಗಳು ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ದೇವ್ರನ್ನ ದೊಡ್ಡಮ್ಮ ದೇವ್ರನ್ನ ತಗೊಂಡು ನಾವು ಪಕ್ಕದಲ್ಲಿ ಅಯ್ಯಪ್ಪ ಸಮುದ್ರದಲ್ಲಿ ಅಲ್ಲಿಟ್ಟ ಮೇಲೆ ನೆಕ್ಸ್ಟ್ ಆಗಬೇಕಾಗಿದ್ದು ಇಮಿಡಿಯೇಟಾಗಿ ಡೆಮಾಲೇಷನ್. ಆದರೆ ಇಲ್ಲಿ ನಮ್ಗೆ ಏನು ಗೊತ್ತಾಯಿತು ಅಂದರೆ ಇದು ಭಾಳ ಸೂಕ್ಷ್ಮವಾಗಿ ನಾವು ತಗೋಬೇಕು. 45 ವರ್ಷ ಆದರೂ ಕೂಡ ಇದುವರೆಗೂ ಈ ಜಾಗಕ್ಕೆ ಯಾವುದೇ ರೀತಿಯಾದಂಥ ರಿಜಿಸ್ಟ್ರೇಷನು ಹಕ್ಕುಪತ್ರಗಳಿಲ್ಲ. ನನ್ನ ಮನೆ ಅಂತ ಬಂದಾಗ ಅದು ನನ್ನ ತಂದೆ ಹೆಸರು ಇರುತ್ತೆ, ಇಲ್ಲ ನಮ್ಮ ತಾತ ಹೆಸರು ಇರುತ್ತೆ. ಅದಾದಮೇಲೆ ನನ್ನ ಹೆಸರು ಬರ್ಬೋದು. ಆ ಒಂದು ವ್ಯವಸ್ಥೆ ಯಾವಾಗ ಗೊತ್ತಾಯಿತು ಅಂದರೆ ದೇವ್ರನ್ನೆಲ್ಲ ತೆಗೆದು ಇಟ್ಮೇಲೆ ನಮಗೆ ಗೊತ್ತಾಯಿತು ಈ ವ್ಯವಸ್ಥೆ ಇಲ್ಲಿ ಹೆಸರು ಇರಲಿಲ್ಲ. ಅದಕ್ಕೇನಾಯಿತು, ಒಂದೊಂದು ಪ್ರೊಸೀಜರೇ ನಡೀತಾ ಇತ್ತು. ಪ್ರತಿಯೊಂದು ನಡೆದಾಗ ನಮಗೂ ಕೂಡ ಅದು ಯೋಚನೆ ಬಂತು, ಎಲ್ಲ ರಿಜಿಸ್ಟ್ರೇಷನ್ ಆದರೆ ಒಳ್ಳೆಯದು. ಒಂದು ರಿಜಿಸ್ಟ್ರೇಷನ್ ಆಗಬೇಕಾಗಿದ್ದು ಯಾವ ಉದ್ದೇಶ ಅಂದರೆ ಇದನ್ನು ತಡೆಯೋದಕ್ಕಲ್ಲ. ಈಗ 2 ಲೆಟ್ರ್ ಹೋಗಿದೆ. ನನಗೆ ಗೊತ್ತಿರೋ ಪ್ರಕಾರ RO ಆಫೀಸ್ಗೆ 2 ಲೆಟ್ರ್ ಹೋಗಿದೆ. ಒಂದು ಬಂದು ಗೋತೆ ಅಣ್ಣವರು 1 ಲೆಟ್ರ್ ಕಳಿಸಿದ್ದಾರೆ, ಇನ್ನೊಂದು ಬಂದು ಇಲ್ಲ ಅಂತ ನಮ್ಮ ಹಿರಿಯರು ಎಲ್ಲ ಸೆಂಡ್ ಮಾಡಿ ಇನ್ನೊಂದು ಲೆಟ್ರು ಹೋಗಿದೆ. 2 ಲೆಟ್ರೂ RO ಆಫೀಸಲ್ಲಿದೆ. ಏನಪ್ಪ 2 ಲೆಟ್ರು ಅಂದರೆ ಅದು ಕೂಡ ಈ ಸ್ಥಳ ರಿಜಿಸ್ಟ್ರೇಷನ್ ಆಗಬೇಕು ಅಂತ. ಒಂದು ವೇಳೆ ನಾವು ನಾಳೆ ಹೊಡೆದಾಕ್ತೀವಿ ಅಂದರೆ ಅವ್ರು ಬಂದು ಇಲ್ಲಿ ಯಾವುದು ರಿಜಿಸ್ಟ್ರೇಷನ್ ಮಾಡ್ತಾರೆ, ಖಾಲಿ ಜಾಗವನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ. ಆವಾಗ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ನಮಗೆ ಇಲ್ಲಿ ದೇವಸ್ಥಾನ ಇದೆ ಅನ್ನೋದು ಕೊಡೋಲ್ಲ. ನಾವು ಫೋಟೋಸ್ ಕೊಡ್ಬೋದು, ಆದರೆ ಅವರು ಕಣ್ಣಿಗೆ ಬಂದು ವೆರಿಫಿಕೇಷನ್ ಮಾಡ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಈ 2 ಲೆಟ್ರು ಹೋಗಿದೆ. ಆ 2 ಲೆಟ್ರನ್ನ ಅವ್ರು ಬರೆದು ಆರೋಗ್ಯನ ಎಲ್ಲರೂ ಬರೆದು ಒಂದು ಸಲ ಸರ್ವೆ ಮಾಡಲಿ ನಮ್ಮ ಎದುರುಗಡೆ. ನಿಮ್ಮೆಲ್ಲರೂ ಎದುರುಗಡೆನೂ ಮಾಡಬೇಕು, ನಾವು ಇರಬೇಕು. ಸರ್ವೆ ಮಾಡಿ ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಎಲ್ಲರೂ ದೊಡ್ಡವರೆಲ್ಲ ಒಂದು ಡಿಸಿಷನ್ ತಗೊಳ್ಳಿ. ಹೊಡೆದಕ್ಕೆ ಯಾರು ಇಂಜಿನಿಯರ್ ಇದ್ದಾರೆ ಅವ್ರನ್ನ ಕಳಿಸಿ. ನನಗೂ ಡೌಟ್ ಇದೆ, ಇರೋ ಎಲ್ಲ ಮಿತ್ರರಿಗೂ ಡೌಟ್ ಇದೆ. ಕಾಂಟ್ರಾಕ್ಟರ್ ಯಾರು? ನಾವು ಹೊಡೆದು ಹೇಳಿದ ತಕ್ಷಣ ಕಾಂಟ್ರಾಕ್ಟರ್ ಬಂದು ಇಲ್ಲಿ ಕೆಲಸ ಮಾಡೋರು ಯಾರು? 2 ವರ್ಷ ಆಗುತ್ತೆ. ಇದು ನಿಮ್ಗೆ ಹೇಳ್ತೀನಿ, 15 ವರ್ಷದಿಂದ ಒಂದು ದೇವಸ್ಥಾನ ಇದೆ ಒಂದು ಕಡೆ, ಇನ್ನೂ ನಡೀತಾನೇ ಇದೆ. ಆಗ್ಬಾರ್ದು ಅನ್ನೋದು ನಮ್ಮೆಲ್ಲರೂ ಆಸೆ ಕೂಡ. ಇದರಲ್ಲಿ 100 ಜನ 100 ಜನ ಇಲ್ಲಿ ಶ್ರಮ ಪಡಿದ್ದಾರೆ. ನಾನಿಲ್ಲ, 100% ಇಲ್ಲ. ಅದೇ ಏನು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ. ಒಂದು ಸಲ ಬಂದು ಸರ್ವೆ ಮಾಡಿದ ತಕ್ಷಣ ನೀವು ಏನು ನಿರ್ಣಯ ತಗೊಂಡ್ರೋ ಅದಕ್ಕೆಲ್ಲ ನಾವು ಬದಲಾಗಿರ್ತೀವಿ. ಅವ್ರು ಬಂದು ನೋಡಬೇಕು. ನಾಳೆ ದಿವಸ ಸರ್ಕಾರದವರು ನಮ್ಮನ್ನು ಕ್ವಶನ್ ಮಾಡಬಾರ್ದು. ಒಂದು ವೇಳೆ ನೀವು ಹಂಗೆ ಹೊಡಿತೀರಿ ಅಂದರೆ ಅದು ಕಾನೂನು ವಿರುದ್ಧ. ಯಾಕಂದರೆ ಅವ್ರಿಗೆ ಲೆಕ್ಕ ಕೊಟ್ಟು ನಾವು ಕೇಳಿರ್ತೀವಿ, ಅದಕ್ಕೆ ಆನ್ಸರೇ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಏನಾಗುತ್ತೆ. ದಯವಿಟ್ಟು ಇದನ್ನೊಂದು ಸಲ ನೀವೆಲ್ಲರೂ ಗಮನಿಸಿ. ನನ್ನ ಪಾಯಿಂಟ್ ಅಷ್ಟೇ, ಇದ್ದರೆ ಬೇರೆ ಏನೂ ಇಲ್ಲ. ಎಲ್ಲರೂ ಇನ್ವಾಲ್ವ್ ಆಗಬೇಕು. ಈ ವಿಚಾರ ಎಲ್ರಿಗೂ ಗೊತ್ತಾಗಬೇಕು. ಕಾಂಟ್ರಾಕ್ಟರ್ ಯಾರು? ಮಹೇಶ್ ಕುಮಾರ್ನ ಕರೆಸಿ. ಮಹೇಶ್ ಕುಮಾರ್ ಹೆಸರು ಗೊತ್ತು. EW ಅಶೋಕ್ ಬಿರಾದರ್ ಹೇಳಿದ್ದಾರೆ ಏನಂತ, ಇಂಥದ್ದು ಸಾಹೇಬರು ಅವತ್ತು ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಸಾಹೇಬರು ಸಮುದಾಯ ಭವನದ ದುಡ್ಡನ್ನು ನಾನು ದೊಡ್ಡಮ್ಮ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ನಮ್ಮೆಲ್ಲರೂ ಸಮ್ಮುಖದಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ಕೇಳಿಸ್ಕೊಳ್ತೀನಿ. ಯಾವ ಸಮುದಾಯ ದುಡ್ಡನ್ನ ದೊಡ್ಡಮ್ಮ ದೇವಸ್ಥಾನ ಕೊಡ್ತಾ ಇದ್ದೀರಲ್ಲ, ಆದರೆ ನೋಡಿ ಅದು ಭಾಳ ಒಳ್ಳೆಯ ಉದ್ದೇಶ. ಅವ್ರು ಕೊಡ್ತಾ ಇರೋ ಉದ್ದೇಶ ಭಾಳ ಒಳ್ಳೆಯದು. ಬಟ್ ಅದನ್ನು ನಾವು ಬಳಸ್ಕೊಳ್ಳೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ನಾವು ಹೆಂಗೂ ಬಳಸ್ಕೊಳ್ತೀವಿ ಆ ದುಡ್ಡನ್ನ, ಸಮುದಾಯ ಭವನ ದೇವಸ್ಥಾನಕ್ಕೆ ಹೆಂಗೆ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಸುಮ್ಮನೆ ನಾವು ಬಂದಿದ್ದ ತಕ್ಷಣ ಕೊಡೋಲ್ಲ. 17 ಲಕ್ಷ ಏನೋ ಹೋಗುತ್ತೆ, ಇಲ್ಲ 16 ಲಕ್ಷ ಏನೋ ಹೋಗುತ್ತೆ. ನಾವು ಕ್ಯಾಲ್ಕುಲೇಷನ್ ಮಾಡಿರೋ ಥರ. ಇನ್ನು ನಮ್ಗೆ ಸಿಗೋದಷ್ಟು 37 ಲಕ್ಷ ಇರುತ್ತೆ. 37 ಲಕ್ಷನ ದೇವಸ್ಥಾನಕ್ಕೆ ಯಾವ ರೀತಿ ಬಳಸ್ಕೋಬೇಕು, ಸ್ಟ್ರಕ್ಚರ್ ಹೆಂಗೆ ಬರಬೇಕು, ಯಾವ ರೀತಿ ಬರಬೇಕು ಅನ್ನೋದು ಇಲ್ಲಿರೋ ಎಲ್ರಿಗೂ ಗೊತ್ತಾಗಬೇಕು. ಹಾಗಾಗಿ ನನಗೂ ಗೊತ್ತಾಗಬೇಕು. ಇದೇ ನನ್ನ ಉದ್ದೇಶ. ನಾನು ಏನಾದರೂ ದಯವಿಟ್ಟು ಕಳಿಸ್ಬಿಡಿ. ಯಾರಾದರೂ ಇನ್ನೇ ನೀವು ತಿರ್ಕೊ ಹೋಗಬೇಕಪ್ಪ ಅಂತ ಹೇಳಿದ್ರೆ ಹೇಳಿ, ನಾನು ಇಲ್ಲೇ ತಿರ್ಕೊಳ್ಳೋಕೆ ಹೇಳಿದ್ದೀನಿ. ಮತ್ತು ನಾನು 2 ವಿಚಾರ ಹೇಳಿರೋದು, ಅವರು ಬಂದು ಸರ್ವೆ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ಹೊಡೆದಾಗ್ತದೆ. ನಿಮ್ಮ ಡಿಸಿಷನ್ಗೆ ನಾವೆಲ್ಲ ಬಂದಿರಿ. ಸರ್ಕಾರಿ ಅಧಿಕಾರಿಗಳು ಬಂದೇ ಹೊಡೆಯೋದಿದೆಯಲ್ಲ, ಅದು ಹೌದು. ಇಷ್ಟೇ ಹೇಳ್ತೀನಿ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು